ಸ್ನೇಹಿತರೆ, ಜಪಾಕ್ ಸ್ಟೇಡಿಯಂನಲ್ಲಿ ನಿನ್ನೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೆಯಿತು. ಚೆನ್ನೈ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸಿದ ಖುಷಿಯಲ್ಲಿದ್ದ SRH ಸ್ಟಾರ್ ಪ್ಲೇಯರ್ ಇಶಾನ್ ಕಿಶನ್ ಸಖತ್ ಜೋಶ್ನಲ್ಲಿದ್ದರು. ಆದರೆ ಗೆಲುವಿನ ಸಂಭ್ರಮದಲ್ಲಿ ಇಶಾನ್ ಕಿಶನ್ ಮಾಡಿದ ಒಂದು ಕೆಲಸ ಈಗ CSK ಫ್ಯಾನ್ಸ್ ಕೋಪಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಚೆನ್ನೈ ಮೈದಾನದಲ್ಲಿ ಇಶಾನ್ ಕಿಶನ್ ಮಾಡಿದ್ದೇನು, ಧೋನಿ ಫ್ಯಾನ್ಸ್ ಯಾಕೆ ಇವರ ಮೇಲೆ ಮುನಿಸಿಕೊಂಡಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಪಂದ್ಯ ಮುಗಿದ ತಕ್ಷಣ ಇಶಾನ್ ಕಿಶನ್ ಫುಲ್ ಎನರ್ಜಿಯಲ್ಲಿದ್ದರು. ಅವರು ಮೊದಲು ಚೆನ್ನೈ ಸೂಪರ್ ಕಿಂಗ್ಸ್ನ ಫೇಮಸ್ ಆ್ಯಂಥಮ್ ಆದ ವಿಸಿಲ್ ಪೊಡು ಸಿಗ್ನೇಚರ್ ಸ್ಟೆಪ್ ಮಾಡ್ತಾ ಅಲ್ಲಿರೋ CSK ಫ್ಯಾನ್ಸ್ಗೆ ಚುಡಾಯಿಸೋಕೆ ಶುರು ಮಾಡಿದರು. ಇನ್ನು ಅಷ್ಟಕ್ಕೆ ನಿಲ್ಲದೆ ಮೈದಾನದಿಂದ ಹೊರಗೆ ಹೋಗುವಾಗ ಚೆನ್ನೈ ಅಭಿಮಾನಿಗಳ ಕಡೆ ಬೆರಳು ತೋರಿಸಿ ಗೋ ಹೋಮ್ ಅನ್ನೋ ಥರ ಇಶಾರೆ ಮಾಡಿದರು. ಇಶಾನ್ ಕಿಶನ್ ಅವರ ಈ ಆ್ಯಟಿಟ್ಯೂಡ್ ಮತ್ತು ಟ್ರೋಲಿಂಗ್ ಸ್ಟೈಲ್ ನೋಡಿ ಜಪಾಕ್ನಲ್ಲಿದ್ದ ಇಡೀ ಕ್ರೌಡ್ ಒಂದು ಕ್ಷಣಕ್ಕೆ ಶಾಕ್ ಆಯಿತು. ಇನ್ನು ಧೋನಿ ಫೇವರಲ್ ವೇಳೆ ಗಲಾಟೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಶಾನ್ ಕಿಶನ್ ಈ ರೀತಿ ಮಾಡಿದ್ದು ಪಂದ್ಯ ಮುಗಿದು ಇಡೀ ಸ್ಟೇಡಿಯಂ ಭಾವುಕವಾಗಿದ್ದ ಸಮಯದಲ್ಲಿ. ಈ ಸೋಲಿನೊಂದಿಗೆ ಚೆನ್ನೈ ತಂಡದ ಪ್ಲೇ ಆಫ್ ಹಾದಿ ಬಹುತೇಕ ಮುಚ್ಚಿ ಹೋಗಿದೆ. ಆದರೂ ಕೂಡ ಅಭಿಮಾನಿಗಳು ಸ್ಟೇಡಿಯಂನಲ್ಲಿ ಕೂತಿದ್ರು. ಯಾಕಂದರೆ ಇದು ನಮ್ಮ ತಲಾ ಮಹೇಂದ್ರ ಸಿಂಗ್ ಧೋನಿ ಅವರ ಕೊನೆಯ IPL ಪಂದ್ಯ ಇರಬಹುದು ಅಂತ ಅವರಿಗೆ ಥ್ಯಾಂಕ್ ಯು ಹೇಳೋಕೆ ಕಾಯ್ತಾ ಇದ್ರು. ಇನ್ನು ಧೋನಿ ನಿನ್ನೆ ಪ್ಲೇಯಿಂಗ್ 11ನಲ್ಲಿ ಇಲ್ಲದೇ ಇದ್ದರೂ ಮ್ಯಾಚ್ ಮಧ್ಯದಲ್ಲಿ ಮೈದಾನಕ್ಕೆ ಬಂದು ಟೀಮ್ ಜೊತೆ ಫೋಟೋ ಶೂಟ್ ಮಾಡಿಸಿಕೊಂಡ್ರು. ಇಂತಹ ಎಮೋಷನಲ್ ಟೈಮ್ನಲ್ಲಿ ಇಶಾನ್ ಕಿಶನ್ ಈ ಥರ ಮಾಡಿದ್ದನ್ನು CSK ಫ್ಯಾನ್ಸ್ ತೀವ್ರವಾಗಿ ಖಂಡಿಸಿದ್ದಾರೆ. ಕ್ರಿಕೆಟ್ ಅನ್ನೋದು ಜೆಂಟಲ್ಮ್ಯಾನ್ ಗೇಮ್. ಎದುರಾಳಿ ತಂಡದ ಫ್ಯಾನ್ಸ್ಗೆ ಈ ಥರ ಅಪಮಾನ ಮಾಡೋದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಂದ್ಯದ ವಿಷಯಕ್ಕೆ ಬರೋದಾದರೆ, ಮೊದಲು ಬ್ಯಾಟ್ ಮಾಡಿದ CSK 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 180 ರನ್ಗಳನ್ನು ಗಳಿಸಿತ್ತು. ಚೆನ್ನೈ ಪರ ಡೆವಾಲ್ಡ್ ಬ್ರೇವಿಸ್ ಗರಿಷ್ಠ 44 ರನ್ ಬಾರಿಸಿದರು. ಇನ್ನು SRH ಪರ ಬ್ಯಾಟ್ ಕಮಿನ್ಸ್ 3 ವಿಕೆಟ್ ಪಡೆದರೆ ಸಾಕಿಬ್ ಹುಸೇನ್ 2 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು 181 ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ SRH 19 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಗೆದ್ದು ಬೀಗಿತು. ಈ ಗೆಲುವಿನ ಹೀರೋ ಬೇರೆ ಯಾರೂ ಅಲ್ಲ, ಇದೇ ಇಶಾನ್ ಕಿಶನ್. ಇವರು ಕೇವಲ 47 ಬಾಲ್ಗಳಲ್ಲಿ 70 ರನ್ಗಳ ಬಿರುಸಿನ ಬ್ಯಾಟಿಂಗ್ ನಡೆಸಿದರು. ಇವರಿಗೆ ಹೆನ್ರಿಕ್ ಕ್ಲಾಸನ್ 47 ರನ್ ಗಳಿಸಿ ಸಾಥ್ ನೀಡಿದರು. ಸ್ನೇಹಿತರೆ, ಪಂದ್ಯದಲ್ಲಂತೂ ಇಶಾನ್ ಕಿಶನ್ ಸೂಪರ್ ಆಗಿ ಆಡಿದರು. ಆದರೆ ಮ್ಯಾಚ್ ಮುಗಿದ ಮೇಲೆ CSK ಫ್ಯಾನ್ಸ್ಗೆ ಅವರು ಸನ್ನೆ ಮಾಡಿ ಚುಡಾಯಿಸಿದ್ದು ಸರಿಯಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಕ್ರಿಕೆಟ್ ಕನ್ನಡ ಎಕ್ಸ್ಪ್ರೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.